ಎವ್ರಿವಾನ್, ನಮಸ್ಕಾರ. ನಿಮ್ಮಲ್ಲಿ ತುಂಬ ಜನ ಪೈಥನ್ ಕೋರ್ಸ್ ಮುಗಿಸ್ಕೊಂಡಿದ್ದೀರಾ. ಯಾಕೆ ಅಂತಂದರೆ ಪೈಥನ್ ಈಸ್ ಅ ವೆರಿ ವೆರಿ ಟ್ರೆಂಡಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ತುಂಬ ಕಂಪನೀಸ್ ಪೈಥನ್ ಯೂಸ್ ಮಾಡ್ತಿದ್ದಾರೆ. ಬಟ್ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಪೈಥನ್ ಕಲ್ತ್ಕೊಂಡು ಯು ಹ್ಯಾವ್ ಮಲ್ಟಿಪಲ್ ವೇಸ್ ಟು ಅರ್ನ್ ಮನಿ. ಸೊ ಒಂದು ಜಾಬ್ ಇದ್ರೂ ಅದರ ಜೊತೆಗೆ ನೀವು ಇನ್ನೊಂದು ಸೈಡ್ ಹಸಲ್ ಮಾಡ್ಬೋದು. ಸೊ ಅದು ಹೇಗೆ ಮಾಡೋದು? ವಾಟ್ ಆರ್ ಡಿಫ್ರೆಂಟ್ ವೇಸ್ ಟು ಅರ್ನ್ ಮನಿ ಥ್ರೂ ಪೈಥನ್? ಇದಕ್ಕೆ ಆನ್ಸರು ಈ ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಸೊ ವಾಟ್ ಈಸ್ ದ ಫಸ್ಟ್ ವೇ? ದಟ್ ಈಸ್ ಫ್ರೀಲ್ಯಾನ್ಸಿಂಗ್ ಇನ್ ಪೈಥನ್. ಫ್ರೀಲ್ಯಾನ್ಸಿಂಗಿಗೆ ಎಷ್ಟೊಂದು ವೆಬ್ಸೈಟ್ಸ್ ಇದೆ, ಸಚ್ ಆಸ್ fiverr.com, upwork, freelancing.com, ಈ ಥರದ್ದೆಲ್ಲ ಎಷ್ಟೊಂದು ವೆಬ್ಸೈಟ್ಸ್ ಇದೆ. ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಯು ಕ್ಯಾನ್ ಐದರ್ ಬಿಲ್ಡ್ ಅನ್ ಅಪ್ಲಿಕೇಶನ್. ವೆಬ್ ಡೆವಲಪ್ಮೆಂಟ್ ಯೂಸ್ ಮಾಡಿ, ಜಾಂಗೋ ಯೂಸ್ ಮಾಡಿ ನೀವೊಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಬೋದು. ಆರ್ ಯಾವುದಾದ್ರೂ ರಿಪಿಟೇಟಿವ್ ಟಾಸ್ಕ್ನ ಆಟೋಮೇಟ್ ಮಾಡ್ಬೋದು ಯೂಸಿಂಗ್ ಪೈಥನ್ ಸ್ಕ್ರಿಪ್ಟ್ಸ್. ಇಲ್ಲ ನಿಮ್ಗೆ ಅದು ಇಷ್ಟ ಇಲ್ಲ ಅಂತಂದರೆ ಡೇಟಾ ಅನಾಲಿಸಿಸ್ಗೂ ಹೋಗ್ಬೋದು. ಸೊ ಇಲ್ಲಿ ಎಲ್ಲ ಕಡೆನೂ ಪೈಥನ್ ಯೂಸ್ ಆಗ್ತಾ ಇದೆ. ಸೊ ಫ್ರೀಲ್ಯಾನ್ಸಿಂಗ್ಗೆ ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ತುಂಬ ಆಪ್ಷನ್ಸ್ ಸಿಗುತ್ತೆ. ಸೊ ದೀಸ್ ಆರ್ ಫ್ಯೂ ಆಫ್ ದಿ ಸಿನಾರಿಯೋಸ್. ನೀವು ಪೈಥನ್ ಡೆವಲಪರ್ ಆಗಿ ಏನೇನು ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಬಟ್ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಬಿಲ್ಡ್ ಅ ವೆರಿ ಸ್ಟ್ರಾಂಗ್ ಪೋರ್ಟ್ಫೋಲಿಯೋ. ಇವಾಗ ನಾನು ಏನೇನು ಮೆನ್ಷನ್ ಮಾಡಿದೆ, ವೆಬ್ ಡೆವಲಪ್ಮೆಂಟ್ ಆಗಿರ್ಬೋದು, ಪೈಥನ್ ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಡೇಟಾ ಅನಾಲಿಸಿಸ್ ಆಗಿರ್ಬೋದು, ಇದ್ರ ಮೇಲೆ ಪ್ರಾಜೆಕ್ಟ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಇಷ್ಟ ಇದೆಯೋ ಅದನ್ನು ಚೂಸ್ ಮಾಡಿಕೊಂಡು ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿ. ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿದ್ಮೇಲೆ ನಿಮ್ಮ ಕ್ಲೈಂಟ್ಸ್ನ ಅಟ್ರ್ಯಾಕ್ಟ್ ಮಾಡ್ಬೋದು. ಕ್ಲೈಂಟ್ಸ್ ನೋಡೋದೇ ಪ್ರಾಜೆಕ್ಟು ನಿಮ್ಮ ವರ್ಕ್ ಹೇಗಾಗುತ್ತೆ ಮತ್ತು ನೀವು ಯಾವ ಟೈಮಲ್ಲಿ ಡೆಲಿವರ್ ಮಾಡ್ತೀರಾ. ಇವಾಗ 10 ಡೇಸಲ್ಲಿ ಕೊಡಬೇಕು ಅಂದರೆ ವಿಲ್ ಯು ಗಿವ್ ಇಟ್ ಇನ್ 8 ಡೇಸ್ ಆರ್ 9 ಡೇಸ್? ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ನೀವು ಕೊಡ್ತೀರಾ? ಇದನ್ನೆಲ್ಲ ನಿಮ್ಮ ಕ್ಲೈಂಟ್ಸ್ ಅಬ್ಸರ್ವ್ ಮಾಡ್ತಾರೆ. ಸೊ ಕ್ಲೈಂಟ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಪ್ರಾಜೆಕ್ಟ್ಸ್ ಇಸ್ ದ ರೈಟ್ ವೇ. ಸೊ ಬಿಲ್ಡ್ ಅ ಸ್ಟ್ರಾಂಗ್ ಪೋರ್ಟ್ಫೋಲಿಯೋ. ನೆಕ್ಸ್ಟ್ ಈಸಿಯೆಸ್ಟ್ ವೇ ಯಾವುದು ಅಂತಂದರೆ ನೀವು ಆ್ಯಪ್ಸ್ನ ಕ್ರಿಯೇಟ್ ಮಾಡಿ ಅಥವಾ ನೀವು ಯಾವುದಾದ್ರೂ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಅದನ್ನು ಸೆಲ್ ಮಾಡ್ಬೋದು. ಸೊ ಪೈಥನ್ ಯೂಸ್ ಮಾಡಿ ಏನೇನು ಮಾಡ್ಬೋದು? ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡ್ಬೋದು, ಎಸ್. ಆಟೋಮೇಷನ್ ಟೂಲ್ಸ್ನ ಬಿಲ್ಡ್ ಮಾಡ್ಬೋದು, ಆಲ್ಸೋ ವೆಬ್ ಸ್ಕ್ರೇಪರ್ಸ್ನ ಬಿಲ್ಡ್ ಮಾಡ್ಬೋದು. ಸೊ ಇದಿಷ್ಟನ್ನು ನೀವು ಸೆಲ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಐದರ್ ಸೆಲ್ ಇಟ್ ಟು ಕೋಡ್ ಕ್ಯಾನಿಯನ್, ಗಮ್ರೋಡ್, itch.io. ಮೊಬೈಲ್ಸ್ ಮೇಲೆ ನೀವು ಫೋಕಸ್ ಮಾಡ್ತಿದ್ದೀರಾ ಅಂತಂದರೆ ಅಲ್ಲೂ ಕೂಡ ಎಷ್ಟೊಂದಿದೆ. ಇವಾಗ ಗಿಟ್ ಮಾರ್ಕೆಟ್ ಪ್ಲೇಸ್ ಇದೆ, AWS ಮಾರ್ಕೆಟ್ ಪ್ಲೇಸ್ ಇದೆ, ಆ್ಯಪ್ ಸ್ಟೋರ್ ಮತ್ತು ಪ್ಲೇ ಸ್ಟೋರ್ ಆಬ್ವಿಯಸ್ಲಿ, ಅಲ್ಲೂ ಕೂಡ ನಿಮ್ಮ ಆ್ಯಪ್ಸ್ನ ಸೆಲ್ ಮಾಡ್ಬೋದು. ಇವಾಗ ಇದಿಷ್ಟು ಏನು ಮೆನ್ಷನ್ ಮಾಡಿದೆ, ನೀವು ಏನೇನು ಕ್ರಿಯೇಟ್ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದೆ, ಅದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಏನು ಮಾಡ್ಬೋದು ಅಂತಂದರೆ ಗೇಮ್ಸ್ನ ಬಿಲ್ಡ್ ಮಾಡ್ಬೋದು. ಗೇಮ್ಸ್ ಆರ್ ವೆರಿ ವೆರಿ ಪಾಪ್ಯುಲರ್. ಪೈಥನ್ನಿಂದ ನೀವು ಗೇಮ್ಸ್ ಬಿಲ್ಡ್ ಮಾಡಿದ್ದೀರಾ ಅಂತಂದರೆ ಇಟ್ ಈಸ್ ಫಾಸ್ಟ್ ಸೆಲ್ಲಿಂಗ್. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ನೀವು ಪೈಥನ್ನಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದೀರಾ, ಪೈಥನ್ ವೆರಿ ವೆರಿ ಸ್ಟ್ರಾಂಗ್ ಆಗಿದೆ ಅಂತಂದರೆ ಯು ಕ್ಯಾನ್ ಆಪ್ಟ್ ಫಾರ್ ಟೀಚಿಂಗ್. ಟೀಚಿಂಗ್ಗೆ ನಿಮಗೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗಿರೋದಿಲ್ಲ. ಇವಾಗ ಯುಡೆಮಿ, ಕೋರ್ಸೆರಾ ಈ ಥರ ಪ್ಲ್ಯಾಟ್ಫಾರ್ಮ್ಸ್ಗೆ ಹೋಗಿ ನಿಮ್ಮ ಕೋರ್ಸ್ನ ನೀವು ಹೇಳ್ಕೊಡ್ಬೋದು. ನಿಮ್ಮ ಕರಿಕ್ಯುಲಮ್ ಏನಿರುತ್ತೆ ಅಥವಾ ಅವರೇ ಒಂದು ಕರಿಕ್ಯುಲಮ್ ಕೊಟ್ಟರೆ ಅದ್ರ ಬೇಸಿಸ್ ಮೇಲೆ ನೀವು ಟೀಚ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ವೇಸ್. ನೆಕ್ಸ್ಟ್ ವೇ ಇಸ್ ಮಷೀನ್ ಲರ್ನಿಂಗ್ ಆ್ಯಂಡ್ ಡೇಟಾ ಸೈನ್ಸ್. ನೀವು ಮಷೀನ್ ಲರ್ನಿಂಗ್ ಆ್ಯಂಡ್ ಡೇಟಾ ಸೈನ್ಸ್ ಕಲ್ತ್ಕೊಂಡ್ರೆ ಯು ಕ್ಯಾನ್ ಬಿ ಅ ಫ್ರೀಲ್ಯಾನ್ಸರ್ ಆ್ಯಸ್ ಅ ಡೇಟಾ ಅನಲಿಸ್ಟ್. ಸೊ ಡೇಟಾ ಅನಲಿಸ್ಟ್ಗೆ ಪೈಥನ್ ಈಸ್ ವೆರಿ ವೆರಿ ಕ್ರೂಷಿಯಲ್. ಇಲ್ಲಿ ನೀವೇನೇನು ಕಲ್ತ್ಕೊಳ್ಬೇಕು ಅಂತಂದರೆ ಒಂದಷ್ಟು ಲೈಬ್ರರೀಸ್ನ ಕಲ್ತ್ಕೊಳ್ಬೇಕಾಗುತ್ತೆ, ಸಚ್ ಆಸ್ ಪಾಂಡಾಸ್, ನಂಪೈ ಮತ್ತು ಸೈಕಿ ಲರ್ನಿಂಗ್, ಟೆನ್ಸರ್ಫ್ಲೋ, ಈ ಥರದ್ದೆಲ್ಲ ಕಲ್ತ್ಕೊಂಡ್ರೆ ಯು ಕ್ಯಾನ್ ಸ್ಟೇ ಅಹೆಡ್ ಇನ್ ದ ಗೇಮ್. ದಿಸ್ ಈಸ್ ವೆರಿ ವೆರಿ ಕಾಮನ್ ವೇ ಟು ಅರ್ನ್, ದಟ್ ಈಸ್ ಬೀಯಿಂಗ್ ಅ ಡೆವಲಪರ್. ಸೊ ಪೈಥನ್ ಡೆವಲಪರ್ ಆಗಿ ನೀವೆಲ್ಲಾದರೂ ಕೆಲಸ ಮಾಡಿದ್ರೆ ನೀವೇನೇನು ಮಾಡ್ಬೋದು? ವೆಬ್ಸೈಟ್ಸ್ನ ಬಿಲ್ಡ್ ಮಾಡ್ಬೋದು, ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಬೋದು. ಪೈಥನ್ ಫ್ರೇಮ್ ವರ್ಕ್ಸ್ನ ಕಲ್ತ್ಕೊಳ್ಳಿ, ಸಚ್ ಆಸ್ ಜಾಂಗೋ ಆರ್ ಫ್ಲಾಸ್ಕ್. ಇದರಿಂದ ಏನಾಗುತ್ತೆ, ಯು ಕ್ಯಾನ್ ಆಲ್ವೇಸ್ ಡೂ ಯುವರ್ ವರ್ಕ್ ವೆರಿ ಕ್ವಿಕ್ಲಿ. ನೀವು ಬರೀ ಪೈಥನ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಫ್ರೇಮ್ ವರ್ಕ್ ಇಲ್ಲದೆ ನೀವು ಪೈಥನ್ ಮಾತ್ರ ಯೂಸ್ ಮಾಡಿ ನೀವು ಅಪ್ಲಿಕೇಶನ್ನ ಬಿಲ್ಡ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಬಿಲ್ಡ್ ದಿ ಅಪ್ಲಿಕೇಶನ್. ಬಟ್ ಫ್ರೇಮ್ ವರ್ಕಿಂದ ಯುವರ್ ವರ್ಕ್ ವಿಲ್ ಬಿ ಫಾಸ್ಟ್ ಫಾರ್ವರ್ಡೆಡ್. ಸೊ ಫ್ರೇಮ್ ವರ್ಕ್ಸ್ ಯೂಸ್ ಮಾಡೋದು ಕಲ್ತ್ಕೊಳ್ಳಿ. ಈಗ ಲಾಸ್ಟ್ ಪಾಯಿಂಟ್, ಕಾಂಟ್ರಿಬ್ಯೂಟ್ ಟು ಓಪನ್ ಸೋರ್ಸ್ ಪ್ರಾಜೆಕ್ಟ್ಸ್. ಯಾವುದೇ ಓಪನ್ ಸೋರ್ಸ್ ಪ್ರಾಜೆಕ್ಟ್ಗೆ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಯು ವಿಲ್ ಬಿಲ್ಡ್ ಕನೆಕ್ಷನ್. ಇಲ್ಲಿ ಯು ಕ್ಯಾನ್ ಆಲ್ಸೋ ಅರ್ನ್ ಮನಿ. ಇವಾಗ ಗಿಟ್ ಸ್ಪಾನ್ಸರ್ಶಿಪ್ ಅಂತ ಇದೆ, ಅಲ್ಲಿ ನೀವೇನಾದರೂ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಗಿಟ್ ಸ್ಪಾನ್ಸರ್ಸಿಂದ ಯು ಕ್ಯಾನ್ ಅರ್ನ್ ಮನಿ. ಈ ಥರ ಇನ್ನೂ ಎಷ್ಟೊಂದಿದೆ. ಸೊ ಇಫ್ ಯು ಆರ್ ವೆರಿ ವೆರಿ ಸ್ಟ್ರಾಂಗ್ ಇನ್ ಪೈಥನ್, ಈ ಥರ ರಿಸೋರ್ಸಸ್ನ ಯೂಸ್ ಮಾಡಿ ಯು ಕ್ಯಾನ್ ಅರ್ನ್ ಮೋರ್ ಮನಿ. ಇವಾಗ ಇದು ಯಾವುದೂ ಇಷ್ಟ ಇಲ್ಲ, 9 to 5 ಜಾಬ್ ಮಾಡ್ತೀರಾ ಅಂತಂದರೆ ದಟ್ ಈಸ್ ಆಲ್ಸೋ ಓಕೆ. ಪೈಥನ್ ಡೆವಲಪರ್ ಆಗಿ ಕೆಲಸ ಮಾಡ್ಬೋದು, ಮಷಿನ್ ಲರ್ನಿಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಬೋದು, ಡೇಟಾ ಅನಲಿಸ್ಟ್ ಆಗ್ಬೋದು. ಸೊ ಪೈಥನ್ ಕಲ್ತ್ಕೊಂಡ್ರೆ ದೇರ್ ಇಸ್ ಅ ಬ್ರಾಡ್ ವೇ ಆಫ್ ಆಪರ್ಚುನಿಟೀಸ್. ನೀವು ಯಾವ್ದು ರೂಟ್ ಆದರೂ ತೊಗೊಳ್ಬೋದು. ನೀವು ಪೈಥನ್ ಕಲ್ತ್ಕೊಳ್ಳೋದ್ರಿಂದ ಯು ವಿಲ್ ಲ್ಯಾಂಡ್ ಇನ್ ಟು ಅ ಹೈ ಪೇಯಿಂಗ್ ಜಾಬ್.
ಸೊ ಇವಾಗಲೇ ನಿಮ್ಮ ಪೈಥನ್ ಜರ್ನಿ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ನೀವು ಪೈಥನ್ ಕಲ್ತ್ಕೊಂಡಿಲ್ಲ ಅಂತಂದರೆ ಯು ಕ್ಯಾನ್ ಆಲ್ಸೋ ಚೆಕ್ಔಟ್ ಅವರ್ ಯೂಟ್ಯೂಬ್ ಚಾನಲ್, ಅದರಲ್ಲಿ ನಿಮಗೆ ಕೋರ್ಸ್ ಆಲ್ರೆಡಿ ಇದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಪೈಥನ್ ಯೂಸ್ ಮಾಡಿ ಯಾವ್ಯಾವ ಥರ ಅರ್ನ್ ಮಾಡ್ಬೋದು ಅಂತ ಗೊತ್ತಾಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಇದು ಬಿಟ್ಟು ಬೇರೆ ಆಪರ್ಚುನಿಟೀಸ್ ನಿಮಗೆ ಗೊತ್ತಿದೆ ಅಂದರೆ ಅದನ್ನು ಕೂಡ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಎಲ್ಲರೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.